ಬಿಡದಿಯಲ್ಲಿ ರೈತರ ಹೋರಾಟ ಮತ್ತು ಅಲ್ಲಿ ಕುಮಾರಸ್ವಾಮಿ ಅವರ ಎಂಟ್ರಿ, ಡಿ ಕೆ ಶಿವಕುಮಾರ್ ಅವರಿಗೆ ಪಂಥಾಹ್ವಾನ, ಅಲ್ಲೇ ಬಂದು ರೈತರ ಬಗ್ಗೆ ಮಾತನಾಡಿ ಇಂದು ಸಂಜೆ 4 ಗಂಟೆಯವರೆಗೆ ನಿಮಗೋಸ್ಕರ ಕಾಯ್ತೀನಿ ಅಂತ ಏನು ಕುಮಾರಸ್ವಾಮಿ ಹೇಳಿದ್ದಾರೆ. ಈಗ ಹೊರಟಿದ್ದಾರೆ. ಅಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಿಕ್ಕಾಪಟ್ಟೆ ಇದೆ. ಈ ಮಧ್ಯೆ ಒಂದು ಬೆಳವಣಿಗೆ ನಡೆದಿದೆ ಬಿಡದಿಯಲ್ಲಿ. ಏನು ಅಂದರೆ, ಇಷ್ಟು ದಿನ 470 ದಿನಗಳಿಂದ ಭೂಮಿಯನ್ನು ಕೊಡೋದಕ್ಕೆ ನಾವು ರೆಡಿ ಇಲ್ಲ, ನಮ್ಮ ಪ್ರಾಣ ಬಿಡ್ತೀವಿ, 1 ಇಂಚು ಭೂಮಿ ಕೊಡೋದಿಲ್ಲ ಅಂತ ನಿರಂತರವಾಗಿ ಪ್ರತಿಭಟನೆ ಧರಣಿ ನಡೆಸ್ತಾ ಇರೋರು ಒಂದು ಕಡೆ ಆದರೆ, ಇವತ್ತು ಲೇಟೆಸ್ಟ್ ಆಗಿ ಭೂಮಿ ಯಾರು ಕೊಡ್ತೀವಿ ಅಂತಿದ್ದಾರೆ ಅವರು ಕೂಡ ಒಂದು ಟೆಂಟ್ ಹಾಕೊಂಡಿದ್ದಾರಂತೆ. ಸೊ ಇವತ್ತು ಅಲ್ಲಿ ಶೆಡ್ ಹಾಕ್ಕೊಂಡಿರುವಂತಹ, ಟೆಂಟ್ ಹಾಕ್ಕೊಂಡಿರುವಂತಹ, ಭೂಮಿ ಕೊಡ್ತೀನಿ ಅಂತ ರೆಡಿ ಆಗಿರುವಂತಹ ರೈತರು, ಆ ರೈತರನ್ನ ನನ್ನ ಕಲೀಗ ಈಗ ವೀರೇಶ್ ಮಾತಾಡಿಸ್ತಾ ಇದ್ದಾರೆ. ಅಲ್ಲಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ವೀರೇಶ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದಾರೆ. ಇಷ್ಟಿನ್ನ ಇಲ್ಲದೆ ಇವತ್ತ್ಯಾಕೆ ಹಾಕಿದ್ರಂತೆ ಟೆಂಟು? ಖಂಡಿತವಾಗಿಯೂ ರಾಧಾ, ಆ ಪ್ರಶ್ನೆ ನನ್ನಲ್ಲೂ ಸಹ ಇದೆ. ಅವ್ರ ರೈತರನ್ನು ಸಹ ಕೇಳ್ತೀನಿ. ಯಾಕಂತಂದ್ರೆ ಈಗಾಗಲೇ ಬಿಡದಿ ಟೌನ್ಶಿಪ್ ನಿರ್ಮಾಣ ಯೋಜನೆಗೆ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆ ನಾವು ರಾಧಾ, ಆ ಪ್ರಶ್ನೆ ನನ್ನಲ್ಲೂ ಸಹ ಇದೆ. ಅವ್ರ ರೈತರನ್ನು ಸಹ ಕೇಳ್ತೀನಿ. ಯಾಕಂತಂದ್ರೆ ಈಗಾಗಲೇ ಬಿಡದಿ ಟೌನ್ಶಿಪ್ ನಿರ್ಮಾಣ ಯೋಜನೆಗೆ ಒಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದು ಕಡೆ ನಾವು ಯೋಜನೆಯ ಪರವಾಗಿದ್ದೀವಿ, ನಾವು ಭೂಮಿಯನ್ನು ಕೊಡ್ತೀವಿ ಅಂತೇಳಿ ಇಲ್ಲಿಯೂ ಸಾಕಷ್ಟು ರೈತರು ಇವತ್ತು ಟೆಂಟ್ ಅನ್ನು ಹಾಕೊಂಡು ಕುಮಾರಸ್ವಾಮಿ ಅವರಿಗೆ ಕಾಯ್ತಾ ಇರುವಂತದ್ದು. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನೀವು ಭೂಮಿಯನ್ನು ಕೊಡ್ಲಿಕ್ಕೆ ರೆಡಿ ಆಗಿದ್ದೀರಾ, ಆದ್ರೆ ಭೂಮಿಯನ್ನು ಕೊಡದಿರೋ ರೈತರ ಪರವಾಗಿ ಇವತ್ತು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪಂಥವನ್ನು ಕೊಟ್ಟು ರೈತರ ಜೊತೆಗೆ ಚರ್ಚೆಗೆ ಬರ್ತಾ ಇರುವಂತದ್ದು. ಕೊಡೋರು ತುಂಬಾ ಜನ ಇದ್ದಾರೆ. ಈ ಭೂಮಿನ ಇವರು ಗೌರ್ಮೆಂಟ್ ಜೊತೆ ಮಿಂಗಲ್ ಆಗಿ ಕೆಲವು ರೈತರು ಕೊಡಬಾರ್ದು ಅಂತಾನು ಇದ್ದಾರೆ. ಎರಡೂ ಸತ್ಯನೇ. ಕೊಡದೇ ಇರೋರ್ಗಿಂತ ಕೊಡುವಂತ ತುಂಬಾ ಜನಗಳು ಅನಿವಾರ್ಯ ಇವತ್ತು ಕೊಡ್ಲೇಬೇಕಂತ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ಈ ಕಡೆನೂ ಇಂಡಸ್ಟ್ರಿಯಲ್ ಆಗಿದೆ, ಅಲ್ಲೂ ಇಂಡಸ್ಟ್ರಿಯಲ್ ಆಗಿದೆ. ಮಧ್ಯ ಮುಂದಿನ ದಿನಗಳಲ್ಲಿ ಇದು ಕೂಡ ಇಂಡಸ್ಟ್ರಿಯಲ್ ಆಗಿ ಹೋಗುತ್ತೆ ಹೊರತುನು ಈಗ ಈ ಸರ್ಕಾರದಿಂದ ಏನ್ ತಗೊಂಡ್ಬರ್ತಾರಲ್ಲ ಕಾನ್ಸೆಪ್ಟ್ ಇದನ್ನ, ಈ ಕಾನ್ಸೆಪ್ಟ್ ಆಗಂತೂ ಇರಲ್ಲ. ಇನ್ನು 10 ವರ್ಷ ಆಗ್ಲಿ 5 ವರ್ಷ ಆಗ್ಲಿ ಯಾವುದೋ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಇದು ಡೆವಲಪ್ಮೆಂಟ್ ಆಗದೆ ಅಂತೂ ಇರೋದಿಲ್ಲ. ಟೌನ್ಶಿಪ್ ಆಗೋದು ತುಂಬಾ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಒಂದು ಕಂಪ್ಲೀಟ್ ಪ್ಲಾಂಟ್ ಆಗಿ ಮಾಡ್ತಾರ ಕರ್ತವ್ಯ ಇದನ್ನ. ಸೊ ಆದ್ರಿಂದ ಭೂಮಿಯನ್ನ ಕಳೆದುಕೊಂಡು ಟೌನ್ಶಿಪ್ ಮಾಡೋದು ಸರಿ ಅಂತೀರಾ? ಕಳೆದುಕೊಂಡು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಒಳ್ಳೆ ರೀತಿಯಲ್ಲಿ ಕೊಟ್ಟು ಶೇರಿಂಗ್ ಅಲ್ಲಿ ಹೋಗಿ ಪ್ರತಿಯೊಂದು ಹಂತದಲ್ಲಿ ಬೆನಿಫಿಟ್ ಇದೆ. ಇದನ್ನ ಏನು ಇಲ್ದಿರೋರ್ಗೂ ಸೈಟ್ ಅನ್ನು ಕೊಡ್ತಾ ಇದ್ದಾರೆ. ತುಂಬಾ ಅನುಕೂಲವಾದಂತಹ ಡೆವಲಪ್ಮೆಂಟ್ ಇದು. ಈಗ ಕುಮಾರಸ್ವಾಮಿ ಅವರು ನಿಮ್ಮೂರಿಗೆ ಬರ್ತಾ ಇದ್ದಾರೆ, ನಾನು ರೈತರ ಬೆನ್ನಿಗೆ ನಿಲ್ತೀನಿ ಅಂತ ಹೇಳ್ತಾರೆ, ಆದ್ರೆ ನೀವು ಭೂಮಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಬರ್ತಾರೆ, ಅವ್ರನ್ನೇನಾದ್ರು ತಡೆಯೋ ಪ್ರಯತ್ನ ಮಾಡ್ತೀರಾ? ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀರಾ? ಹೌದು ಸರ್, ಕೇಳ್ತೀವಿ. ನಾವೇನ್ ತಡೆಯಲ್ಲ ಅವ್ರನ್ನ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ. ಇಲ್ಲಿದೆ ಎಲ್ಲ ಅವ್ರ ಡೀಟೇಲ್ ಆಗಿದೆ. ಏನೇನ್ ಮಾಡು, ಫಸ್ಟ್ ಸ್ಟಾರ್ಟಿಂಗ್ ಏನೋ ನಾವು ರೆಡ್ ಝೋನ್ ಬಿಟ್ಟಿದೀವಿ, ಕೈ ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲಿ ಬಿಟ್ಟಿದ್ದಾರೆ ತೋರಿಸಿ. ಈ ಡಾಕ್ಯುಮೆಂಟ್ ತೋರಿಸಿ. ಇದು ಗೌರ್ಮೆಂಟ್ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಅವ್ರೇನು ಪ್ರತಿಯೊಂದು ಫಸ್ಟ್ ಸ್ಟಾರ್ಟಿಂಗ್ ಇಂದ ಟೌನ್ಶಿಪ್ ಕುಮಾರಸ್ವಾಮಿ ಅವ್ರದ ಅಥವಾ ಡಿ ಕೆ ಶಿವಕುಮಾರ್ ಅವ್ರದ್ದು? ಕುಮಾರಸ್ವಾಮಿ ಅವ್ರದ್ದು ಫಸ್ಟ್ ಸ್ಟಾರ್ಟಿಂಗ್ ಯೋಜನೆ ತಂದ್ರ ಆ ಡಾಕ್ಯುಮೆಂಟ್ ಇದು. ಆ ಡಾಕ್ಯುಮೆಂಟ್ ತೋರಿಸಿ ರೆಡ್ ಝೋನ್ ನಾನು ಎಲ್ಲಿ ಬಿಟ್ಟಿದೀನಿ ಅಂತ. ರೆಡ್ ಝೋನ್ ಬಿಟ್ಟಿದ್ರೆ ಆಯ್ತು, ಈ ಡಾಕ್ಯುಮೆಂಟ್ ಇರ್ಬೇಕು ತಾನೆ, ತೋರಿಸ್ಲಿ. ನಾವು ಅದನ್ನ ಕೇಳ್ತೀವಿ ನಾವು ಫಸ್ಟ್. ಆಮೇಲೆ ನಿಮ್ಮ ಹತ್ರ ಟೌನ್ಶಿಪ್ ಮಾಡಿ ಅಂದ್ರೆ ಯಾರು ಬಂದಿದ್ರ? ಯಾರು ಬಂದಿದ್ರು? ನೀವ್ ಯಾರು ಕೇಳಿದ್ ಮಾಡಿದ್ರಿ ಟೌನ್ಶಿಪ್? ಅದಕ್ಕೆ ಉತ್ತರ ಕೊಡ್ಲಿ ಅಲ್ವಾ ಸರ್? ಎಷ್ಟು ಜನ ಕಾಣ್ತಿದ್ದಾರೆ ನಿಮ್ಗೆ ಒಟ್ಟು? ಈಗ ಟೌನ್ಶಿಪ್ಗೆ ಮೂಲ ಕಾರಣ ಅವರೇ ಕುಮಾರಸ್ವಾಮಿ ಅವರು. ಇಂದಿನವರೆಗೂ ಸಹ ರೆಡ್ ಝೋನ್ ಅನ್ನು ಹಾಕಿದ್ದಾರೆ, ಅದನ್ನು ಈಗಲೂ ಸಹ ತೆಗೆದಿಲ್ಲ. ಹೀಗಾಗಿ ಸಾರಿ ವೀರೇಶ್, ಈಗ ಭೂಮಿ ಕೊಡ್ತೀವಿ ಅಂತ ಏನು ಹೋರಾಟ ನಡೆಸ್ತಾ ಇದ್ದಾರಲ್ಲ, ಎಷ್ಟು ಜನ ನಿಮಗೆ ಕಾಣಿಸ್ತಾ ಇದ್ದಾರೆ ಆ ಟೆಂಟಲ್ಲಿ? ರದಾ, ಭೂಮಿಯನ್ನ ಕೊಡೋರ ಸಂಖ್ಯೆನೂ ಸಹ ಇದೆ, ಕೊಡದೇ ಇರೋರ ಸಂಖ್ಯೆನೂ ಸಹ ಇದೆ. ಇಲ್ಲಿ ಭೂಮಿಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇರುವಂತವ್ರು ಒಂದು 20-25 ರೈತರು ಅವರು ಸಹ ಇರುವಂತದ್ದು. ಇವ್ರ ಜೊತೆಗೆ ಇನ್ನೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾರೆ ಅಂತ ಇವರು ಹೇಳ್ತಾ ಇರುವಂತದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಹೊರಟಿರೋ ಹಿನ್ನೆಲೆಯಲ್ಲಿ ಇವರ ಸಂಖ್ಯೆ ಎಷ್ಟಾಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರು ಬಂದ ಮೇಲೆ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವರ ಜೊತೆಗೆ ಇವರು ಚರ್ಚೆಯನ್ನು ಮಾಡ್ಲಿಕ್ಕೂ ಸಹ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ ರೈತರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇರುವಂತದ್ದು. ಹೀಗಾಗಿ ಬಿಡದಿಯ ಬೈರಮಂಗಲದಲ್ಲಿನ ಇವತ್ತಿನ ಈ ರೈತರ ಹೋರಾಟ ಮತ್ತು ಪರ ವಿರೋಧವಾಗಿ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಏನಾಗುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ರಾಧಾ, ಡೆಫಿನೆಟ್ಲಿ ಅಲ್ಲೇನೋ ನಿಂತಿದ್ದಾರೆ ಜನ, ಅವರಷ್ಟೇ ಭಾಳ ಮೊದಲನೇ ದಿನದಿಂದಲೂ ಕಾಣ್ತಾ ಇರೋದು. ಇರಲಿ, ರೈತರಂದಮೇಲೆ ಎಲ್ಲರೂ ರೈತರೇ, ಕೊಡೋಕೆ ಇಷ್ಟ ಇರೋರು ರೈತರೇ, ಕೊಡೋಕೆ ಇಷ್ಟ ಇಲ್ಲದೆ ಇರೋರು ಕೂಡ ರೈತರೇ. ಹಾಗಂತ ಕೊಡೋಕೆ ಇಷ್ಟ ಇಲ್ಲದೆ ಇರೋರ
ಒಂದು ಹೋರಾಟಕ್ಕೆ ಕೊಡೋಕ್ಕಿಷ್ಟ ಇರೋರು ಅಡ್ಡಿಪಡಿಸ್ಬಾರ್ದು. ಈಗ ಯಾರು ರೈತರು ಕೊಡೋದಕ್ಕೆ ಇಷ್ಟ ಇಲ್ಲ, ನಮ್ಮ ಭೂಮಿ ಉಳಿಸ್ಕೊಡಿ ಅಂತ ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅವ್ರ ಪರವಾಗಿ ಕುಮಾರಸ್ವಾಮಿ ಹೋಗ್ತಾರೋ, ಯಡಿಯೂರಪ್ಪನವರು ಹೋಗ್ತಾರೋ, ವಿಜಯೇಂದ್ರ ಅವರು ಹೋಗ್ತಾರೋ, ಅವರ ಹೋರಾಟಕ್ಕೆ ಇವರು ಅಡ್ಡಿಪಡಿಸೋದು ಒಂದು ಉತ್ತಮ ಲಕ್ಷಣ ಅಲ್ಲ. ಇವರಿಗೇನು ಬೇಕು ಅನ್ನೋದ್ರ ಬಗ್ಗೆ ಇವ್ರು ಪ್ರೊಟೆಸ್ಟ್ ಮಾಡಲಿ. ಆದರೆ ಇನ್ನೊಬ್ಬರು ಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರ ಹೋರಾಟಕ್ಕೆ ಯಾರೋ ಬೆಂಬಲ ಕೊಡ್ತಾರೆ ಅಂತ ಅವರ ಹೋರಾಟಕ್ಕೆ ಚ್ಯುತಿ ಆಗೋ ರೀತಿಯಲ್ಲಿ ಅಡ್ಡಿಪಡಿಸೋದು ಇವ್ರ ಕೆಲಸ ಅಲ್ಲ. ಅದನ್ನು ಇಲ್ಲಿರೋ ರೈತರು ಅರ್ಥ ಮಾಡ್ಕೊಂಡ್ರೆ ಬೆಟರು. ನಾವು ಕೇಳ್ತೀವಿ ಕುಮಾರಸ್ವಾಮಿಗೆ ನಾವು ದಾಖಲೆ ಇಟ್ಕೊಂಡಿದ್ದೀವಿ ಇಲ್ಲಿವರೆಗೆ ಏನೇನಾಗಿದೆ ಅಂತ. ಸರ್ಕಾರ ರೆಡಿ ಇದೆ ಇವ್ರ ಜಮೀನು ತಗೊಳ್ಳೋದಕ್ಕೆ, ಕೊಡ್ತಾರೆ ಇವರು, ದ್ಯಾಟ್ಸ್ ಇಟ್. ಅಲ್ಲಿಗೆ ಎಂಡ್ ಆಗುತ್ತೆ ಇವ್ರ ಮ್ಯಾಟರು. ಕೊಡದೇ ಇರೋರಿಗೋಸ್ಕರ ಕುಮಾರಸ್ವಾಮಿ ಯಾಕೆ ಬರ್ತಾರೆ ಅಂತ ಕೇಳೋದಿದೆಯಲ್ಲ, ದಿಸ್ ಈಸ್ ಪಾಲಿಟಿಕ್ಸ್ ಡೆಫಿನೆಟ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ ಬಿಡದಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಇದು ಈ ಕ್ಷಣದ ಗ್ಯಾರಂಟಿ ಬ್ರೇಕಿಂಗ್, ಗ್ಯಾರಂಟಿ ಎಕ್ಸ್ಕ್ಲೂಸಿವ್, ಗ್ಯಾರಂಟಿ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.